ಇದು ರಾಜ್ ನ್ಯೂಸ್ನ ಎಕ್ಸ್ಕ್ಲೂಸಿವ್. ಬಿಜೆಪಿ ಉಚ್ಚಾಟಿತ ನಾಯಕನ ಈಗ ಏಕಾಂಗಿಯಾಗಿದ್ದಾರೆ ಯತ್ನಾಳ್. ಏಕಾಂಗಿ. ರಾಜ್ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಬಲಿಗರ ಮಾತು ಕೇಳದೆ ಯತ್ನಾಳ್ ಈಗ ಎಲ್ಲರಿಂದ ದೂರ ದೂರ. ಬಂಡಾಯದ ಹಾದಿಯಲ್ಲಿ ಒಂಟಿಯಾಗಿದ್ದಾರೆ ಯತ್ನಾಳ್. ಸ್ವಾಮೀಜಿಗಳು ಕೂಡ ಯತ್ನಾಳಿಂದ ದೂರ ಉಳಿದಿದ್ದಾರಂತೆ. ಸ್ವಾಮೀಜಿಗಳು ಕೂಡ ಈಗ ಯತ್ನಾಳಿಂದ ದೂರ ದೂರ. ಏಕಾಂಗಿಯಾದ್ರ ಯತ್ನಾಳ್. ಹೋರಾಟದ ಹಾದಿಯಲ್ಲಿದ್ದ ಯತ್ನಾಳ್ ಪ್ರಾದೇಶಿಕ ಪಕ್ಷವನ್ನ ಕಟ್ತೀನಿ ಅಂತ ಮುಂದಾಗಿದ್ದಾರೆ. ಯತ್ನಾಳ್ಗೆ ಬುದ್ಧಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಯತ್ನಾಳ್ ಜೊತೆಗಿದ್ದ ಶಾಸಕರು ಈಗಿಲ್ಲ, ರೆಬಲ್ ಶಾಸಕರು ಅವರು ಕೂಡ ಇಲ್ಲ. ಈಗ ಎಲ್ಲರಿಂದ ದೂರ ಉಳಿದಿದ್ದಾರೆ ಯತ್ನಾಳ್. ಸ್ವಾಮೀಜಿಗಳು, ಶಾಸಕರು, ಬೆಂಬಲಿಗರು ಪ್ರತಿಯೊಬ್ಬರು ಕೂಡ ಯತ್ನಾಳಿಂದ ದೂರ ಉಳಿದಿದ್ದು ಹೊಸ ಪ್ರಾದೇಶಿಕ ಪಕ್ಷವನ್ನ ಕಟ್ತೀನಿ ಅಂತ ಹೋಗಿದೆ. ಯತ್ನಾಳ್ಗೆ ಶಾಕ್ ಕಾದಿದ್ದು. ಯತ್ನಾಳಿಂದ ಅಂತರವನ್ನ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಎಲ್ರು ಕಾಯ್ದುಕೊಂಡ್ರ. ಬೆಂಬಲಿಗರು ಬಿಟ್ಟು ಹೊಸ ಪಕ್ಷವನ್ನ ಕಟ್ಟೋದಕ್ಕೆ ಯತ್ನಾಳಿತ್ತ ಸಜ್ಜಾಗಿದ್ರೆ ಯತ್ನಾಳ್ಗೆ ಶಾಕ್ ಕಾದಿದೆ. ವಿಜಯದಶಮಿ ವೇಳೆಗೆ ಯತ್ನಾಳ್ ಹೊಸ ಪ್ರಾದೇಶಿಕ ಪಕ್ಷವನ್ನ ಕಟ್ತೀವಿ ಅಂತಂದ್ರೆ ಇತ್ತ ಬೆಂಬಲಿಗರು ಎಲ್ಲೋ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ರೆ ರಮೇಶ್ ಜಾರಕಿಹೊಳಿ ಆಗಿರ್ಲಿ, ಕುಮಾರ್ ಬಂಗಾರಪ್ಪ ಆಗಿರ್ಲಿ, ಇವರೆಲ್ಲರೂ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ, ಏನೂ ಆಗಲ್ಲ ಅಂತ ಭರವಸೆ ಕೊಟ್ಟವರು ಈಗ ಯತ್ನಾಳ್ ಅವ್ರನ್ನ ಒಂಟಿ ಮಾಡ್ಬಿಟ್ರ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಒಂಟಿ ಆದ್ರ ಶಾಸಕ ಯತ್ನಾಳ್. ಉಚ್ಚಾಟನೆಯಾಗಿದ್ದು 6 ವರ್ಷಗಳ ಕಾಲ. ಎಲ್ಲೋ ಒಬ್ಬಂಟಿ ಆಗ್ಬಿಟ್ರ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಯತ್ನಾಳ್ಗೆ ಹೊಸ ಪಕ್ಷದ ಬಗ್ಗೆ ಬುದ್ಧಿ ಹೇಳಿದ್ರಂತೆ ರಮೇಶ್ ಜಾರಕಿಹೊಳಿ. ಬಟ್ ಎಲ್ರೂ ಕೂಡ ದೂರ ದೂರ. ಈಗ ಯತ್ನಾಳ್ ಏಕಾಂಗಿ ಹೋರಾಟವನ್ನ ಯತ್ನಾಳ್ ಮಾಡಬೇಕಾಗಿದೆ. ರಾಜ್ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಸದ್ಯ ಏಕಾಂಗಿ ಹೋರಾಟವನ್ನ ಯತ್ನಾಳ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಯಾರೂ ಇಲ್ಲ. ಎಲ್ರೂ ಕೂಡ ಬಿಜೆಪಿ ಹೈಕಮಾಂಡ್ಗೆ ಹೆದರಿದ್ರ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಸೈಲೆಂಟ್ ಆದ್ರ, ಯತ್ನಾಳಿಂದ ದೂರ ಉಳಿದ್ರ, ನಮಗೂ ಕೂಡ ಉಚ್ಚಾಟನೆ ಬಿಸಿ ಮುಟ್ಟಬಹುದು ಅಂತ ಈ ಒಂದು ಅನುಮಾನ ಮೂಡ್ತಾ ಇದೆ ಯತ್ನಾಳ್ ಅವರಿಂದ ದೂರ ಆಗಿರೋ ವಿಚಾರದಲ್ಲಿ.
ಯತ್ನಾಳ್ಗೆ ಬುದ್ಧಿ ಹೇಳಿದ್ರಂತೆ ರಮೇಶ್ ಜಾರಕಿಹೊಳಿ. ಹೊಸ ಪಕ್ಷ ಕಟ್ಟೋ ವಿಚಾರ ಆಗಿರ್ಬೋದು ಅಥವಾ ಪದೇ ಪದೇ ಮಾತನಾಡ್ತಾ ಇರೋ ವಿಚಾರ ಆಗಿರ್ಬೋದು. ಸೊ ಯಾರ ಮಾತು ಕೇಳದ ಯತ್ನಾಳ್ ಈಗ ಒಬ್ಬಂಟಿಯಾಗಿದ್ದಾರೆ. ಅವರ ಜೊತೆಗೆ ಯಾರೂ ಈಗ ಜೊತೆಗಾರರು ಇಲ್ಲ. ಆ ರೀತಿ ಆಗಿದೆ. ಸೊ ಉಚ್ಚಾಟಿತ ನಾಯಕ ಏಕಾಂಗಿ ಹೋರಾಟ.